ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಸೊ ಕಲಿಬೇಕು ಅನ್ನೋರು ನಂದು 9ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ, ಅದರ್ವೈಸ್ ಯು ಫೀಲ್ ಇಟ್ ಆಲ್ವೇಸ್ ಮಾರ್ಕೆಟ್ ಈಸ್ ವೆರಿ ಡಿಫಿಕಲ್ಟ್. ಓಕೆನಾ? ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ, ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಟ್ರೇಡು. ಸೊ ನಾನು ಕೂಡ ಹೋಲ್ಡ್ ಮಾಡಲ, ಸೀರಿಯಸ್ಲಿ ಯಾರು ಹೋಲ್ಡ್ ಮಾಡಿದರೆ ಇವತ್ತು ವೆರಿ ಗುಡ್ ಪ್ರಾಫಿಟ್ ಆಗ್ತಿತ್ತು. ಬಟ್ ಏನಂದರೆ ನನಗೆ ಬೇಕಿದ್ದು 10 to 12 ಪಾಯಿಂಟ್ಸ್ ಈಸಿ ಕ್ಯಾಪ್ಚರಿಂಗ್ಗೆ. ಸೊ ಈಸಿಯಾಗಿ ಸಿಕ್ತು. ಅದಾದಮೇಲೆ ಮತ್ತೆ ನಾನು ಕೂಡ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ವೆರಿ ಈಸಿ ಟ್ರೇಡ್ಸ್ ಇತ್ತು. ಎಲ್ಲಿತ್ತು ಹೇಗಿತ್ತು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ವೆರಿ ಈಸಿ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಲೈಕು ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಆಲ್ ನಾನು 148 ಹತ್ತತ್ರ ನಂಗೆ ಸಿಕ್ಕಿತ್ತು ಟ್ರೇಡು. ಓಕೆನಾ? ಆಲ್ಮೋಸ್ಟ್ 147 to 148 ನಾನು ಇಟ್ಕೊಂಡಿದ್ದೆ. ನಾವು ಇಟ್ಸ್ ರನ್ನಿಂಗ್ ಆನ್ 218. ಇಷ್ಟು ದೂರ ಎಲ್ಲ ನಾನು ಹೋಲ್ಡ್ ಮಾಡ್ತಿರಲ್ಲ, ನನಗೂ ಗೊತ್ತದು. ಸೊ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ಹೋಲ್ಡ್ ಮಾಡಿದರೆ ಐ ಕುಡ್ ಹ್ಯಾವ್ ಮೇಡ್ ಇಟ್ ಅನ್ನೋದು 20-25 ಪಾಯಿಂಟ್ಸ್ಗಿಂತ ಜಾಸ್ತಿ ತೊಗೋಬೋದಿತ್ತು, ಇಲ್ಲ ಅಂತಲ್ಲ. ಬಟ್ ಏನಂದರೆ ಆಲ್ ಟೈಮ್ ಹೈಯಲ್ಲಿದೆ ಮಾರ್ಕೆಟು. ಪ್ರೀಮಿಯಮ್ಸ್ ಮೂವ್ ಆಗೋದು ಸ್ಲೋ ಇರುತ್ತೆ, ನಾಳೆ ಎಕ್ಸ್ಪೈರಿ ಕೂಡ ಇದೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಇದು ಮಾಡ್ಕೊಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿರುತ್ತೆ. ಹಾಗಾಗಿ ತುಂಬ ಹೊತ್ತು ಹೋಲ್ಡ್ ಮಾಡಲಿಲ್ಲ. ಎಕ್ಸ್ಪೈರಿ ನಾಳೆ ಇರೋದ್ರಿಂದ ಮತ್ತು ಬೆಳಗ್ಗೆನೇ ಟ್ರೇಡ್ ತೊಗೊಂಡಿದ್ದೀವಿ. ಸೊ ಒಂದು 5-10 ಮಿನಿಟ್ಸ್ 15 ಮಿನಿಟ್ಸ್ ನಿಂತರೆ 1-2 ಪಾಯಿಂಟ್ಸ್ ಕೆಳಗಡೆ ಬಂದು ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಮಾರ್ಕೆಟು. ಯಾಕಷ್ಟು ರಿಸ್ಕ್ ಅಂತ ಮತ್ತೆ ಟ್ರೇಡ್ ತೊಗೊಂಡಿಲ್ಲ. ಓಕೆನಾ? ಸೊ ಓಕೆ, ಲೆಟ್ ರಿಫ್ರೆಶ್ ಇಟ್. ನಿಮಗೆ ಚಾರ್ಟಲ್ಲಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಫ್ರೆಶ್ ಮಾಡುವ. ಸೊ ರಿಫ್ರೆಶಿಂಗ್ ಆಲ್ಸೋ ಡನ್. ಸೊ ಕ್ಲೋಸ್ ದ ಪೋರ್ಟಲ್. ನೋ ಮೋರ್ ಟ್ರೇಡ್ಸ್. ಡನ್. ಸೊ ಇವಾಗ ನಿಮಗೆ ಚಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇನ್ನು ಎಕ್ಸೆಮಲ್ಲಿ ಏನು ಟ್ರೇಡ್ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಗೋಲ್ಡ್ ಪಾಸಿಟಿವಲ್ಲೇ ಇದೆ. ಸೊ ಆಲ್ಮೋಸ್ಟ್ ಎಕ್ಸೆಮಲ್ಲಿ ಕೂಡ ಏನು ಟ್ರೇಡ್ ಮಾಡಿಲ್ಲ. $1000 ಇತ್ತು, ಆಲ್ಮೋಸ್ಟ್ ಒಂದು $30 ಲಾಸಲ್ಲಿ. ಇವತ್ತಿನ ಲಾಸ್ ಅಲ್ಲ ಇದು, ಮೊನ್ನೆದು ಯಾವತ್ತಿಂದು ಲಾಸ್ ಅದು, 2-3 ಡೇಸ್ ಬ್ಯಾಕಿನ ಲಾಸ್ ಅದು. ಸೊ ಅದಾದಮೇಲೆ ಮತ್ತೆ ಟ್ರೇಡ್ ಮಾಡಿಲ್ಲ, ಅಲ್ಲೇ ನಿಂತಿದೆ ಮಾರ್ಕೆಟಲ್ಲಿ. ನೋಡುವ ಇವತ್ತು ಯಾವ್ದಾದ್ರು ಟ್ರೇಡ್ ಸಿಕ್ಕಿದ್ರೆ ಗೋಲ್ಡಲ್ಲಿ ಇವತ್ತಿಂದ ಫುಲ್ ಫ್ಲೆಜ್ ಆಗಿ ಟ್ರೇಡ್ ಮಾಡೋಣ. ಇವಾಗ ನಿಮಗೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್ ಓಪನ್ ಮಾರ್ಕೆಟು, ಏನಾದರೂ ನಿಮಗೆ ಫ್ಲಾಟಿಶ್ ಓಪನ್ ಆದರೆ, ಎಕ್ಸ್ಪೆಷಲಿ ಫ್ಲಾಟಿಶ್ ಟು ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ಲೆವೆಲ್ಸ್ಗಳಿಗೆ ಬಂದಾಗ ಟ್ರೇಡ್ ತೊಗೊಳ್ಳಿ ಅಂತ ಕ್ಲಿಯರಾಗಿ ಹೇಳಿದೆ. ಅದೇ ಥರನೇ ಮಾರ್ಕೆಟಲ್ಲಿ ನಾನು ಕೂಡ ಫ್ಲಾಟಿಶ್ ಓಪನ್ ಆದಾಗ ಯೂಶ್ವಲಿ ಮೊದಲು 15 ನಿಮಿಷ ಐ ವೋಂಟ್ ಟ್ರೇಡ್ ಇಟ್, ಐ ವಿಲ್ ವೆಯ್ಟ್ ಫಾರ್ ಇಟ್ ಮಾರ್ಕೆಟ್ ಟು ಸೆಟಲ್ ಫಸ್ಟ್. ಸೊ ಎಕ್ಸಾಕ್ಟಾಗಿ ನಮಗೇನು 382 ಲೆವೆಲಿಗೆ ಬಂತು, ಆ್ಯಕ್ಚುಲಿ ಇಲ್ಲಿ ಹೈಗೆ ಹೋಗಿರೋದಕ್ಕೆ ಇದಾಗಿದೆ. 382 ಲೆವೆಲ್ ಇಲ್ಲಿತ್ತು, ಶಿಫ್ಟ್ ಆಗಿದೆ ಇವಾಗ. ಓಕೆನಾ? ಸೊ ಶಿಫ್ಟ್ ಆಗಿದೆ. ನಾನು ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದಾಗಲೇ ಟ್ರೇಡ್ ಎತ್ಕೊಂಡೆ. ವೆರಿ ಸಿಂಪಲ್ ಟ್ರೇಡು. ಸೊ ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಮೇಡ್ ಇಟ್ ಗುಡ್ ಪ್ರಾಫಿಟ್ ಆ್ಯಂಡ್ ಎಕ್ಸಿಟೆಡ್. ಬಟ್ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ದೀರಾ, ಐ ಕುಡ್ ಹ್ಯಾವ್ ಮೇಡ್ ಇಟ್ ಡಬಲ್. ಸೊ ಓಕೆನಾ? ಸೊ ನಾನೀಗೇನು ತೊಗೊಂಡಿದ್ದೀನಿ 12 ಪಾಯಿಂಟು, 24 ಪಾಯಿಂಟು, 25 ಪಾಯಿಂಟ್ ಆಗಿರೋದು ಈಸಿಯಾಗಿ. ಸೊ ಅದನ್ನು ಇನ್ನೂ ಹೋಲ್ಡ್ ಮಾಡಿದ್ದೀರಾ, ಇಟ್ ಕುಡ್ ಮೇಡ್ ಇಟ್ ಆನ್ 40-50 ಪಾಯಿಂಟ್ಸ್. ಬಟ್ ಯಾರಿಗೆ ಗೊತ್ತು ಅಷ್ಟು ದೂರ ಹೋಗುತ್ತೆ. ಬಟ್ ಇಷ್ಟು ದೂರ ಅಂತೂ ಪ್ರಿಡಿಕ್ಷನ್ ಮಾಡ್ಬೋದಿತ್ತು. ದಟ್ಸ್ ಓಕೆ. ಲೈಕ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ತುಂಬ ಹೊತ್ತು ಹೋಲ್ಡ್ ಮಾಡಿಲ್ಲ, ನಾನು ಕ್ಲೋಸ್ ಮಾಡಿದ್ದೀನಿ. ಆ್ಯಂಡ್ ಸ್ಟೂಡೆಂಟ್ಸ್ ನಿಮ್ಮ ಮೆಸೇಜಸ್ಗಳಿಗೆ ರಿಪ್ಲೈ ಅರ್ಧ ಜನಕ್ಕೆ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ರಿಪ್ಲೈ ಮಾಡಬೇಕು. ಟೈಮ್ ಕೊಡಿ, ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ರಿಪ್ಲೈ ಮಾಡ್ತೀನಿ. ತುಂಬ ಜನ ಸ್ಕ್ರೀನ್ಶಾಟ್ ಪಾಸಿಟಿವೇ ಇದೆ, ಐ ನೋ ದಟ್. ಬಿಕಾಸ್ ಈಸಿ ಟ್ರೇಡ್ ಆದ್ದರಿಂದ ಪಾಸಿಟಿವಲ್ಲೇ ಕ್ಲೋಸ್ ಆಗುತ್ತೆ. ಸೊ ಟಫ್ ಟ್ರೇಡ್ ಆದರೆ ಆಲ್ಮೋಸ್ಟ್ ಡಿಫಿಕಲ್ಟ್ ಟು ಟ್ರೇಡ್ ಅಂತ ಇರುತ್ತೆ ಅಷ್ಟೇ. ಓಕೆನಾ? ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ಹೌ ಟ್ರೇಡ್ ಕೂಡ ವರ್ಕ್ ಆಗಿದೆ ಅನ್ನೋದು ಕೂಡ ಅರ್ಥ ಆಗಿದೆ. ಸೊ ತುಂಬ ಜನಕ್ಕೆ ನಾನು ಫಸ್ಟಿಂದಲೇ ಹೇಳಿದ್ದೀನಿ, ದಯವಿಟ್ಟು ಓಪನ್ ಇಂಟ್ರೆಸ್ಟ್ ಬಗ್ಗೆ ನೀವು ಏನು ಕೇಳಲಿಕ್ಕೆ ಹೋಗಬೇಡಿ. ಬಿಕಾಸ್ ಓಪನ್ ಇಂಟ್ರೆಸ್ಟಲ್ಲಿ ಏನಿದೆ ಎಂತ ಇದೆ ಅದನ್ನು ಯಾವುದೂ ನಾನು ನೋಡೋಕ್ಕೆ ಹೋಗೋದಿಲ್ಲ. ದಿಸ್ ಆರ್ ದ ಲೈಕ್ ಇದನ್ನೆಲ್ಲ ಓಪನ್ ಇಂಟ್ರೆಸ್ಟ್ ನೋಡಿಕೊಂಡು ಇದನ್ನೆಲ್ಲ ಟ್ರೇಡ್ ಮಾಡ್ತೀನಿ ನಾನು. ಲೈಕು ಒಂದು ಓಪನ್ ಇಂಟ್ರೆಸ್ಟ್ ನೋಡಬೇಕು, ಇನ್ನೊಂದು ಪ್ರೀಮಿಯಮ್ ಚಾರ್ಟ್ ನೋಡಬೇಕು, ಇನ್ನೊಂದು ಮತ್ತೊಂದು ನೀವು ಒಂದು 4-5 ಇಂಡಿಕೇಟರ್ ಹಾಕೊಂಡಿದ್ರೆ ಅಷ್ಟೆಲ್ಲ ನೋಡಬೇಕು. ಅಷ್ಟೆಲ್ಲ ನೋಡಿ ನಾನು ಟ್ರೇಡ್ ಮಾಡ್ತೀನಿ ಅನ್ನೋ ಸುಳ್ಳು ನಾನು. ಸೊ ಹಾಗಾಗಿ ಐ ಆಲ್ವೇಸ್ ಬಿಲೀವ್ ಇಟ್ ಮೈ ಲೆವೆಲ್ಸ್. ನನ್ನ ಲೆವೆಲ್ಸಿಗೆ ಬಂತು, ಟ್ರೇಡ್ ತೊಗೊಂಡಿನಿ, ಐ ಜಸ್ಟ್ ಮೇಡ್ ಅ ಪ್ರಾಫಿಟ್. ಸಿಂಪಲ್ ಫಂಡ, ನೋ ಥಿಂಗ್ಸ್ನ ನಾನು ಎಕ್ಸ್ಟ್ರಾ ಥಿಂಗ್ಸ್ ಅಂತ ಏನೂ ಯೂಸ್ ಮಾಡಿಲ್ಲ. ವೆರಿ ಈಸಿ ಟ್ರೇಡು. ಸೊ ಹೈಯರ್ ಟೈಮ್ ಫ್ರೇಮ್ ಕೂಡ ತುಂಬ ಈಸಿಯಾಗಿ ಹೇಳ್ತಾ ಇತ್ತು ನನಗೆ ಹೈಯರ್ ಟೈಮ್ ಫ್ರೇಮ್ ಏನು ಮಾಡುತ್ತೆ ಅಂತ. ಬಿಕಾಸ್ ನಾನು ನಿಮಗೆ ಮೊನ್ನೆ ಒಂದು ಲಾಜಿಕ್ ಕೂಡ ಹೇಳಿದ್ದೆ. ಲೈಕ್ ಸಿಂಪಲ್ಲು ಮಾರ್ಕೆಟ್ ಫುಲ್ ಶಾರ್ಪು ಪೋಲ್ ಆ್ಯಂಡ್ ಫ್ಲ್ಯಾಗು, ಇಲ್ಲ ನೀವು ಏನು ಹೇಳ್ತೀರಾ, ಸೊ ಲೈಕು ವಾಟ್ ಈಸ್ ಕಾಲ್ಡ್ ಟ್ರಯಾಂಗಲ್ ಬ್ರೇಕೌಟ್ ಅಂತ ಹೇಳ್ತಿರಲ್ಲ. ಸೊ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕೌಟು ಎರಡೂ ಮಾಡಿತ್ತು. ಸೊ ಹಾಗಾಗಿ ಬೈಯರ್ಸ್ ಕಂಟ್ರೋಲ್ ಇದೆ ಮಾರ್ಕೆಟು. ಒಂದೇ ಇಶ್ಯೂ ಏನಂದರೆ ಆಲ್ ಟೈಮ್ ಹೈಯಲ್ಲಿರೋದ್ರಿಂದ ಸ್ಲೋ ಆಗ್ಬೋದು ಮಾರ್ಕೆಟ್ ಅನ್ನೋದು. ಸೊ ಭಯ ಇರುತ್ತೆ ಅಷ್ಟೇ. ಹಂಗಾಗಿನೇ ನಾನಿಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಹೋಲ್ಡ್ ಮಾಡಲಿಲ್ಲ. ಅದರ್ವೈಸ್ ಇನ್ನೊಂದು ಕ್ಯಾಂಡಲ್ ನಾನು ಈಸಿಯಾಗಿ ಹೋಲ್ಡ್ ಮಾಡೋವಂಥ ಡೇ ಇದು. ಓಕೆ, ಇವತ್ತಿಲ್ದವ್ರು ಇನ್ನೊಂದಿನ ಸಿಗುತ್ತೆ. ಸೊ ನಿಮ್ಮನ್ನು ನೀವು ಕಲಿಯೋ ಕಡೆ ಫೋಕಸ್ ಮಾಡ್ಕೊಳ್ಳಿ, ಆಲ್ವೇಸ್ ನಿಮಗೆ ಈಸಿ ಆಗುತ್ತೆ.
ಸೊ ಕಲಿಯೋಂಥವ್ರು 9ನೇ ತಾರೀಕು ಬ್ಯಾಚ್ನ ನೀವು ಜಾಯ್ನ್ ಆಗಿ ಕಲಿಬೋದು. 9ನೇ ತಾರೀಕು ನೋಡಿ ನಿಮ್ಮ ಕಂಫರ್ಟಬಲು. ನಾನು ಯಾರನ್ನೂ ಹೆಚ್ಚಿಗೆ ಫೋರ್ಸ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಜಾಯ್ನ್ ಆಗಿ ಕಲೀರಿ. ಸೊ ಕಲಿತ್ರೆ ಆಲ್ವೇಸ್ ಯು ಫೀಲ್ ಇಟ್ ಈಸಿ ಮಾರ್ಕೆಟ್, ಓಕೆನಾ. ಸೊ ಕಲಿಯೋ ಕಡೆ ಎಲ್ಲಿ ತನಕ ಫೋಕಸ್ ಮಾಡಲ್ಲ. ನೀವು ಆಲ್ವೇಸ್ ಮಾರ್ಕೆಟಲ್ಲಿ ಶಾರ್ಟ್ ಕಟ್ಗಳನ್ನ ಹುಡುಕ್ತಾ ಇರ್ತೀರ. ಸೊ ಇಲ್ಲೆಲ್ಲಿದೆ ಮಾರ್ಕೆಟಲ್ಲಿ, ಇಲ್ಲೆಲ್ಲಿದೆ ಶಾರ್ಟ್ ಕಟ್ಸ್ ಅಂತ. ಸೊ ಶಾರ್ಟ್ ಕಟ್ಸ್ಗಳನ್ನ ಹುಡ್ಕೋದನ್ನು ಕಡಿಮೆ ಮಾಡಿ ಆಲ್ವೇಸ್ ಮಾರ್ಕೆಟಲ್ಲಿ. ಸೊ ನಿಮ್ಗೆ ಈಸಿ ಆಗುತ್ತೆ ಮಾರ್ಕೆಟು. ನೀವು ಎಲ್ಲಿ ತನಕ ಶಾರ್ಟ್ ಕಟ್ಸ್ಗಳನ್ನೇ ಜಾಸ್ತಿ ಹುಡ್ಕೋಕೆ ಹೋಗ್ತೀರಾ, ಸೊ ಯು ಫೀಲ್ ಇಟ್ ಡಿಫಿಕಲ್ಟ್. ಮಾರ್ಕೆಟ್ನ ಡಿಫಿಕಲ್ಟ್ ಫೀಲ್ ಮಾಡ್ತೀರಾ ನೀವು. ಸೊ ಅದಕ್ಕೆ ಹೇಳೋದು, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಅವಾಯ್ಡ್ ಶಾರ್ಟ್ ಕಟ್ಸ್ ಅಂತ. ಯಾಕೆ ಅಂದರೆ ಲೈಕ್ ಇದು ಒಂದು ಕೈಂಡ್ ಆಫ್ ಬಿಸ್ನೆಸ್, ಓಕೆನಾ. ಸೊ ನಿಮಗೆ ಎಷ್ಟು ಬೇಕು ದಿನಕ್ಕೆ ಅಷ್ಟನ್ನು ಟ್ರೈ ಟು ಲಾಸ್ ಇಟ್ ಆರ್ ಹರ್ನ್ ಇಟ್. ಸೊ ಅದನ್ನು ಮಾಡ್ಕೊಂಡು ನೀವು ಹೊರಗಡೆ ಹೋದರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಈಸಿಯಾಗಿರುತ್ತೆ. ನೀವು ಅದನ್ನು ಮಾಡಲ್ಲ, ಲೈಕು ಫುಲ್ ಡೇ ಟ್ರೇಡ್ ಮಾಡ್ತೀನಿ ಅಂದರೆ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಫಸ್ಟ್ ಹೇಳಿದ್ದೀನಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಸೊ ಸಿಂಪಲ್ ಲಾಜಿಕ್ಕು, ಇವತ್ತೇನು ನಿಮಗೆ ಎಕ್ಸ್ಟ್ರಾ ಚೀಸ್ ಅಂತ ಏನೂ ಇಲ್ಲ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾಳೆ ಎಕ್ಸ್ಪೈರಿ ಇರೋದ್ರಿಂದ ನೋಡೋಣ. ಇವತ್ತಿನ ಡೇ ಮುಗಿದೋಗಿದೆ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅನ್ನೋದು ಕೂಡ ಅರ್ಥ ಆಗಿದೆ. ನಾನು ಏನಕ್ಕೆ ಯಾವ ಥರ ಬೇಸಿಸ್ ಮೇಲೆ ಟ್ರೇಡ್ ತೊಗೊಂಡೆ ಅನ್ನೋದು ಕೂಡ ಅರ್ಥ ಆಗಿದೆ, ಓಕೆನಾ. ಸೊ ಕಲಿಯೋ ಅಂಥವ್ರು 9ನೇ ತಾರೀಕು ಬ್ಯಾಚು ಜಾಯ್ನ್ ಆಗಿ ಕಲೀರಿ. ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಐ ಗೆಸ್ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ಬೇಕು ಅನ್ನೋರು ನನಗೆ ವಾಟ್ಸಪ್ ಮಾಡ್ಬೋದು, DM ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ಕಳಿಸ್ಕೊಡ್ತೀನಿ, ಓಕೆನಾ. ಆ್ಯಂಡ್ ತುಂಬ ಜನ ಕೇಳ್ತೀರಾ ನಿಮ್ಮದು ಕಮೆಂಟ್ ಬಾಕ್ಸ್ ಆಫ್ ಇದೆ ಅಂತ. ನಾನು ಪೀಪಲ್ ಕಮೆಂಟ್ಸಿಂದ ನನಗೇನು ಯೂಸ್ ಆಗೋದಿಲ್ಲ. ಹಾಗಾಗಿ ನಾನು ಆಲ್ವೇಸ್ ಐ ಆಮ್ ಫೀಲಿಂಗ್ ಹ್ಯಾಪಿ. ವಾಟ್ ಎವರ್ ಐ ಮೇಕ್ ಇಟ್, ಐ ವಿಲ್ ಪುಟ್ ಒನ್ ವೀಡಿಯೋ. ಇವೊಂದು ಆ ವೀಡಿಯೋನ ಎಡಿಟ್ ಕೂಡ ಮಾಡೋದಿಲ್ಲ ನಾನು, ಡೈರೆಕ್ಟ್ ಪೋಸ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ವಾಚ್ ಮಾಡ್ತಾರೆ, ಬೇಡ ಅಂದವ್ರು ಸ್ಕಿಪ್ ಮಾಡ್ತಾರೆ ಅಷ್ಟೇ, ಓಕೆನಾ. ಸೊ ಅಲ್ಲಿ ಇನ್ನೊಬ್ರನ್ನ ನಾನು ಇಲ್ಲಿ ಕೂರಿಸ್ಕೊಂಡು ನಿಮ್ಮನ್ನು ಫಾಲೋ ಅಪ್ಪು ಮಾಡ್ತಿಲ್ಲ. ಇಲ್ಲ ನೀವು ಒಂದು ಸಲ ಮೆಸೇಜ್ ಮಾಡಿದರೆ ಓಕೆ, ನಮಗೆ ಅವ್ರು ಒಂದು ಮೆಸೇಜ್ ಮಾಡ್ತಿದ್ದಂಗೆ ಐ ವಾಂಟ್ ಟು ಫಾಲೋ ಅಪ್ ಅನ್ನೋದು ಏನೂ ಇಲ್ಲ. ಸಮ್ ಟೈಮ್ ನಿಮ್ಮ ಮೆಸೇಜಿಗೆ ನನ್ನ ಕಡೆಯಿಂದನೇ ರಿಪ್ಲೈ ಡಿಲೇ ಆಗಿರುತ್ತೆ. ಬಿಕಾಸ್ ನಂದು ಪರ್ಸ್ನಲ್ ಥಿಂಗ್ಸ್ ಇರುತ್ತೆ, ವರ್ಕ್ಸ್ ಇರುತ್ತೆ. ಹಾಗಾಗಿ ಕಲಿಯೋ ಅಂಥವ್ರು ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ಗೋಲ್ಡಲ್ಲಿ ನೋಡುವ, ಗೋಲ್ಡಲ್ಲಿ ಆ್ಯಕ್ಚುಲಿ ಬೈಯಿಂಗ್ ಸೈಡ್ ಮೈಂಡ್ ಸೆಟ್ಟಲ್ಲೇ ಕೂತೀನಿ ನಾನು. ಬಟ್ ಏನಂದರೆ ಗೋಲ್ಡ್ ಸ್ಲೋ ಆಗಿದೆ. ಬೆಳಗ್ಗೆ 5ನೇ ತಾರೀಕು ಬೆಳಗ್ಗೆ ಮಿಡ್ನೈಟ್ 4:30ಗೆ ಓಪನ್ ಆದಮೇಲೆ ವೆರಿ ಶಾರ್ಪ್ ಅಪ್ಸೈಡ್ ಬಂದಿದೆ. 4330 ಇಂದ ಆಲ್ಮೋಸ್ಟ್ ಇಟ್ ರೀಚ್ ಟು 410 ತನಕಲೂ ಹೋಗಿದೆ, ಆಲ್ಮೋಸ್ಟ್ 70-80 ಪಾಯಿಂಟು. ಸೊ ರಿಟ್ರೇಸ್ಮೆಂಟ್ ಟ್ರೇಡ್ಸ್ಗಳಿತ್ತು. ರಿಟ್ರೇಸ್ಮೆಂಟ್ ಟ್ರೇಡ್ಸ್ 6:30ಗೆ 7 ಗಂಟೆಗೆ ಮುಗಿದೋಗಿದ್ದಾವೆ. ಸೊ ಅದಾದಮೇಲೆ ಫರ್ದರ್ ರಿಟ್ರೇಸ್ಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ. ನೋಡೋಣ, ಗೋಲ್ಡ್ ಏನಾದ್ರು ಫರ್ದರ್ ರಿಟ್ರೇಸ್ಮೆಂಟ್ ಕೊಟ್ಟರೆ ಐ ಕ್ಯಾನ್ ಲುಕ್ ಫಾರ್ ಗೋಲ್ಡ್ ಟ್ರೇಡ್, ಓಕೆನಾ. ಓಕೆ, ಥ್ಯಾಂಕ್ ಯು ಆಲ್.